ಮೊದಲನೇದಾಗಿ ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಅಂದ್ರೆ ಅವ್ರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲಾತಿಗಳು ರಾಹುಲ್ ಗಾಂಧಿ ಅವರು ಈ ದೇಶಕ್ಕೇನೆ ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅವರಾಗಲೇ ಕರ್ನಾಟಕದವರು ನಾನು ಸಿಇಒ ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಶನ್ ನಮ್ಮ ಎಲೆಕ್ಷನ್ ಕಮಿಷನರ್ನ ಭೇಟಿ ಮಾಡಿದಾಗ ಅವ್ರು ಏನ್ ಮಾತಾಡಿದ್ದಾರೆ ಎಲ್ಲ ರಿಸರ್ಚ್ ಮಾಡಿದೀವಿ ಅಂತ ಹೇಳಿದ್ರು. ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ವಿ. ಅವ್ರು ನೋಟಿಸ್ ಕೊಡಬೇಕು. ನಾವು ಪೊಲಿಟಿಕಲ್ ಲೀಡರ್ಸ್, ನಾವೇನ್ ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ. ಅವ್ರು ಅದನ್ನ ಸೆಟ್ರೇಟ್ ಮಾಡಬೇಕು, ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕಂದ್ರೆ ಅವ್ರ ಡ್ಯೂಟಿ. ನಾವಲ್ಲ, ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಹೆದರಲ್ಲ. ನಾವೇನಾದ್ರು ತಪ್ಪೇಳಿತ್ತು ಅಂತಂದ್ರೆ ಕೇಸ್ ಹಾಕ್ಲಿ ಅವ್ರು ನಮ್ಮ ಮೇಲೆ. ನಾವೇನಾದ್ರು ತಪ್ಪೇನಾದ್ರು ಹೇಳಿದ್ರೆ ಕೇಸ್ ನಾವು ರಿಸರ್ಚ್ ಮಾಡಿದ್ವಿ. ನಮಗೂ ಗೊತ್ತು, ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನ್ ನಾವೇನು ಹಾಕಿಲ್ಲ. ಏನೇನ್ ತಪ್ಪಾಗಿದೆ ಅಂತ ತಿಳಿಸಿದ್ವಿ. ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ, ಈಗ ನಾನು ಡಿಸ್ಕ್ಲೋಸ್ ಮಾಡಕ್ ಹೋಗಲ್ಲ. ಸೊ ಏನ್ ರಾಹುಲ್ ಗಾಂಧಿ ಅವರು ಏನ್ ಹೋರಾಟ ಮಾಡ್ತಾ ಇದ್ದಾರೆ, ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ, ಎಲ್ಲರೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ, ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು, ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವರಿಗೆ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನ, ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನ ಕೈಗೊಂಡಿದ್ದಾರೆ. ಅದು ಫ್ರೀಡಮ್ ಪಾರ್ಕ್ ಪ್ರಾರಂಭ ಮಾಡಿದ್ದಾರೆ. ತಮಗೂ ಕೂಡ ಪತ್ರ ಬರೆದಿದ್ದಾರೆ, ನೀವು ಬರೀ ದೂರು ಕೊಟ್ಟಿದ್ದೀರಾ, ದಾಖಲೆ ಕೊಟ್ಟಿಲ್ಲ ಅಂತ ಕೇಳಿದ್ರಿ. ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ. ನನಗೆ ಇನ್ನೂ ಗೊತ್ತಿಲ್ಲ. ನನಗೆ ವಾಟ್ಸಪ್ ಅಲ್ಲಿ ಬಂದಿದೆ. ವಾಟ್ಸಪ್ ಅಲ್ಲಿ ನನಗೆ ಕಳಿಸ್ಕೊಟ್ಟಿದ್ದಾರೆ. ನಾನು ಇವತ್ತು ನೋಡ್ತೀನಿ, ನೋಡ್ಬಿಟ್ಟು ಕೇಳ್ತೀನಿ. ಅವ್ರಿಗೆ ಏನೇನು ಬೇಕು ಎಲ್ಲ ಕೊಡೋಣ. ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನ್ ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ. ಆಗ್ಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರಾ, ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರಾ. ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ತಿಳಿಸಿದ್ದಾರೆ. ನಂಬರ್ ಸರಿ ಇದೆಯೋ, ಜನಸಂಖ್ಯೆ ವೋಟ್ ಎಷ್ಟಿದೆಯೋ ಎಲ್ಲ ತಿಳಿಸಿದ್ದಾರೆ. ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ, ಡೆಪ್ಯೂಟಿ ಸಿಎಂ ಡೌಟ್ ಮಾಡಿಕೊಂಡಾಗ ಬಿಹಾರಲ್ಲಿ ಅದು ಕೂಡ ಹೇಳಿದ್ದಾರೆ. ಜವಾಬ್ದಾರಿ ಇರುವ ಅವ್ರಿಗೆ ಎಲೆಕ್ಷನ್ ಕಮಿಷನ್ ನೋಡಕ್ಕಾಗಿಲ್ವ ಅದನ್ನ. ಅದು ಬೇಕಾದಷ್ಟು ತಪ್ಪುಗಳು ಆಗಿದೆ. ಹೋರಾಟ ಸರ್, ಇಡೀ ರಾಷ್ಟ್ರ ಮಟ್ಟದಲ್ಲಿ ನೀವು ಹೋರಾಟ ಮಾಡ್ತಾ ಇದ್ದೀರಿ ಸರ್. ಆದ್ರೆ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ. ನಮ್ಮ ಅಧಿಕಾರಿಗಳು ಅದಕ್ಕೆ ಡೆಲ್ಲಿಯವರು ಮತ್ತು ಚೀಫ್ ಮಿನಿಸ್ಟರ್ ಇಬ್ಬರು ಉತ್ತರ ದೂರು ಹೈಕಮಾಂಡ್ ಅಂಗಳಕ್ಕೆ ಕೂಡ ಹೋಗಿದೆ. ತಪ್ಪಿದೆ ಅಂತ ಹೇಳಿದ್ರೆ, ಯಾಕಂದ್ರೆ ಎಲೆಕ್ಷನ್ ನಮ್ದೇ ಇದೆ, ಬಿಡುಗಡೆ ಆದಾಗ ನಾವು ಅಬ್ಜೆಕ್ಷನ್ ಮಾಡಬೇಕಾಗಿತ್ತು, ಮಾಡಲಿಲ್ಲ. ಅದು ಚೀಫ್ ಮಿನಿಸ್ಟರ್ ಅವ್ರಿಗೆ ಕೇಳಿದ್ರೆ ಬಹಳ ಒಳ್ಳೇದು. ಮತ್ತು ದೆಹಲಿಯವರು ಅದಕ್ಕೆ ನೋಡಿಯಪ್ಪ, ನಂದು ಏನು ಅವ್ರಿಗೆ ಮನವಿ ಎಲ್ಲರಿಗೂ ಅಂತಂದ್ರೆ ಅವರೆಲ್ಲ ಸಿಇಒಗಳು ಎಲ್ಲ ಬಂದಿರೋದು ಜವಾಬ್ದಾರಿ. ಈಗ ನಮ್ಮ ರಾಜ್ಯಕ್ಕೆ ಈಗ ನೀವು ಸಂಪಾದನೆ ಮಾಡೋ ಹಣ 2% ಕೊಡಬೇಕು ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಗವರ್ಮೆಂಟ್ ಇದೆ CSR ಫಂಡ್ಸ್ ಹೇಳಿದೆ. ಆ ಫಂಡ್ ನ ನೀವು ಬೇರೆ ಉಪಯೋಗಿಸಕ್ಕೆ ಹೋಗ್ಬೇಡಿ. ಮಕ್ಕಳ ಪ್ರೈಮರಿ ಎಜುಕೇಶನ್ ಟೌನ್ ಬೇಡ, ಸಿಟಿಲಿ ಬೇಡ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಬೇಡ, ಪಂಚಾಯತ್ ಮಟ್ಟದಲ್ಲಿ ನಾವು 2000 ಜಾಗಗಳನ್ನ ನೀವೇ ಗೌರ್ಮೆಂಟ್ ಸ್ಕೂಲ್ನ ಒಳ್ಳೆ ಹೈ ಕ್ವಾಲಿಟಿ ಸ್ಕೂಲ್ನ ಕಟ್ಕೊಡಿ. ಈಗ ನಮ್ಮ ಕ್ಷೇತ್ರದಲ್ಲಿ ಆಗಲೇ ಸುಮಾರು 10 ಕಡೆ 8 ಕಡೆ ನಡೀತಾ ಇದೆ. ಈ ಬೇರೆ ಬೇರೆ ಕಡೆ ಎಲ್ಲ ಶುರು ಮಾಡಿದ್ದಾರೆ. ನೀವೇ ಅದನ್ನ ನಿಮ್ಗೆ ಲಿಸ್ಟ್ ಕೊಡ್ತೀವಿ, ನೀವೇ ಕಟ್ಬಿಟ್ಟು ನಮ್ಗೆ ಹ್ಯಾಂಡ್ ಓವರ್ ಮಾಡಿ. ಕೆಲವು ಸಂಘ ಶಾಲೆಗಳಿಗೆಲ್ಲ ಇದೆ, ಕೆಲವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಅವರು ಟೀಚರ್ಸ್ನ ಮತ್ತು ಸಪೋರ್ಟಿಂಗ್ ಸ್ಟಾಫ್ ಅವ್ರು ಸಪೋರ್ಟ್ ಮಾಡಿ ಅವರು ಒಂದೊಂದು ಸ್ಕೂಲ್ ಅವರು ಅಲಾಟ್ ಮಾಡ್ತಾರೆ. ಟೀಚರ್ಸ್ 50,000 ಟೀಚರ್ಸ್ ಕಡಿಮೆ ಇದೆ, ಅವ್ರು ಕೊಡ್ಲಿ ಬಿಡಿ. 5 ಟೀಚರ್ ಕಡಿಮೆ ಇದೆಯಾ, 6 ಟೀಚರ್ ಕಡಿಮೆ ಇದೆ, 10 ಟೀಚರ್ ಕಡಿಮೆ ಇದೆ. ಈಗ ನಮ್ದು 3 ಸ್ಕೂಲ್ ಇದೆ, ನನ್ನ ಮಕ್ಕಳು 3 ಸ್ಕೂಲ್ ಅಲಾಟ್ ಮಾಡ್ತಾರೆ. ಟೀಚರ್ಸ್ ನಾವು ಕೊಡ್ತಾ ಇದ್ದೀವಿ. ಹೋಗಿ ದೊಡ್ಡವರಳ್ಳಿ ಸ್ಕೂಲ್ ನೋಡಿ, ಇಲ್ಲಿಂದ ನಾವು ಪ್ರತಿ ತಿಂಗಳು ನಾವು ಅವ್ರಿಗೆ ದುಡ್ಡು ಕೊಡ್ತಾ ಇದ್ದೀವಿ. ಟೀಚರ್ಸ್ನ ಹೈರ್ ಮಾಡಿದ್ದೀವಿ, ಅಲ್ಲಿ ಕ್ವಾಲಿಟಿ ಇದು ಮಾಡಿದ್ದಾರೆ. ಆ ತರ ನೀವು ಮಾಡ್ಬೇಕು. ಯಾಕಂದ್ರೆ ಇದು ಇನ್ಸ್ಟಿಟ್ಯೂಷನ್ ನಡೆಸೋದಲ್ಲ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ದುಡ್ಡು ಮಾಡಕ್ಕಲ್ಲ ಇನ್ಸ್ಟಿಟ್ಯೂಷನ್. ಯಾರೇ ಎಷ್ಟೇ ದೊಡ್ಡವ್ರು ಇರಲಿ, ಬೆಂಗಳೂರಲ್ಲಿ ಇರಲಿ, ಕರ್ನಾಟಕ ರಾಜ್ಯದಲ್ಲಿ ಯಾರೇ ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ, ದೇರ್ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಮಾಡ್ತಾ ಇರೋದು ಚಾರಿಟಬಲ್ ಇನ್ಸ್ಟಿಟ್ಯೂಷನ್. ಚಾರಿಟಿ ಅಂದ್ರೆ ನೀವು ಬೇರೆಯವ್ರನ್ನ ಮಾಡಿ
ಗವರ್ಮೆಂಟ್ಗೂ ಸಪೋರ್ಟ್ ಮಾಡಿ ಅನ್ನೋದು ನಂದು ರಿಕ್ವೆಸ್ಟ್, ಇವತ್ತು ರಿಕ್ವೆಸ್ಟ್. ಅದನ್ನೇ ನಾನು ಅವ್ರಿಗೆ ಎಲ್ಲರಿಗೂ ಮನವಿ ಮಾಡಿದೆ. ದೇ ಆರ್ ಇನ್ ಎ ಪಾಸಿಟಿವ್ ನೋಟ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.